ಅದ್ರ ಜೊತೆಗೆ ಈಗ ಕೊಲೆ ಆರೋಪಿ ದರ್ಶನ್ಗೆ ಬೆನ್ನು ನೋವು ಮಾಯ ಆಗೋಯ್ತಾ ಈ ಒಂದು ಪ್ರಶ್ನೆ ಎದುರಾಗ್ತಾ ಇದೆ. ಯಾಕೆಂದರೆ ಬೇಲ್ ಸಿಗುವಂಥ ಸಂದರ್ಭದಲ್ಲಿ ಆರೋಗ್ಯ ಸರಿ ಇಲ್ಲ, ಬೆನ್ನು ನೋವು ಆಗದೆ ಇದ್ದರೆ ಜೀವಕ್ಕೆ ಅಪಾಯ ಅಂತ ಹೇಳಿದರು. ಈಗ ಸದ್ಯದಲ್ಲೇ ಸಿನಿಮಾ ಕೆಲಸ ಆರಂಭ ಮಾಡ್ತಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಡೆವಿಲ್ ಚಿತ್ರಕ್ಕೆ ಡಬ್ಬಿಂಗ್ ಮಾಡ್ತಾರೆ ಅನ್ನೋ ಮಾಹಿತಿ ಕೂಡ ಇದೇ ಸಂದರ್ಭದಲ್ಲಿ ಲಭ್ಯವಾಗ್ತಾ ಇದೆ. ಇಂದು 1 ಗಂಟೆ ಕಾಲ ಡಬ್ಬಿಂಗ್ ಮಾಡ್ತಾರೆ ಎಂಬ ಮಾಹಿತಿ ಲಭ್ಯವಾಗಿದೆ. ಹೊಸ ವರ್ಷದ ದಿನವೇ ಡಬ್ಬಿಂಗ್ ಕಾರ್ಯ ಶುರು ಮಾಡ್ತಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಸದ್ಯ ಫಾರ್ಮ್ ಹೌಸ್ನಲ್ಲಿ ರೆಸ್ಟ್ ಮಾಡ್ತಾ ಇದ್ದಾರೆ ದರ್ಶನ್. ಫೆಬ್ರವರಿ 22 ನಂತರ ಡೆವಿಲ್ ಚಿತ್ರೀಕರಣದಲ್ಲಿ ಭಾಗಿಯಾಗುವಂಥ ಸಾಧ್ಯತೆ ಇದೆ. 50% ಶೂಟಿಂಗ್ ಮುಗಿಸಿರುವಂಥ ಡೆವಿಲ್ ಚಿತ್ರತಂಡ ಆದರೆ ಅಧಿಕೃತವಾಗಿ ಇದುವರೆಗೂ ಏನನ್ನು ಕೂಡ ಹೇಳ್ತಾ ಇಲ್ಲ. ಫೆಬ್ರವರಿ 22 ನಂತರ ಡೆವಿಲ್ ಚಿತ್ರೀಕರಣದಲ್ಲಿ ಭಾಗಿಯಾಗ್ತಾ ಇರುವಂಥ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ 50% ಶೂಟಿಂಗ್ ಮುಗಿದಿದೆ ಡೆವಿಲ್ದು, ಉಳಿದಿರುವಂಥ ಚಿತ್ರೀಕರಣ ಆಗಬೇಕಾಗಿದೆ. ಆದರೆ ಸದ್ಯಕ್ಕೆ ಅಧಿಕೃತವಾಗಿ ಏನನ್ನೂ ಹೇಳಿದಂಥ ಡೆವಿಲ್ ಚಿತ್ರತಂಡ. ಒಟ್ಟಿನಲ್ಲಿ ಸಾಮಾನ್ಯವಾಗಿ ಕೆಲವರಿಗೆ ಒಂದು ಅಭ್ಯಾಸ ಇರುತ್ತೆ, ವರ್ಷದ ಮೊದಲ ದಿನ ಏನಾದರೂ ಕೆಲಸ ಮಾಡಬೇಕು ಅಂತ. ಅದೇ ರೀತಿ ದರ್ಶನ್ ಕೂಡ ಆ ರೀತಿ ಏನಾದರೂ ಅಂದ್ಕೊಂಡಿದ್ರು ಏನೋ ಗೊತ್ತಿಲ್ಲ. ಮೊದಲ ದಿನ ಏನಾದರೂ ಕೆಲಸ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆ ರೀತಿ ನಂಬಿಕೆ ಇದ್ದಿದ್ದೆ. ಅದರಲ್ಲಿ ಸಹಜವಾಗಿ ಇವತ್ತು ಒಂದು ಡಬ್ಬಿಂಗನ್ನು ಮಾಡೋ ಮೂಲಕ ಕೆಲಸವನ್ನು ಹೊಸ ಆರಂಭ ಮಾಡ್ತಾರೆ ಅಂತ ಮಾಹಿತಿ ಕೂಡ ಲಭ್ಯವಾಗುತ್ತೆ. ರೈಟ್, ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಾಲ್ತೇಶ್ ಜಗೀನ್ ಜಾಯ್ನ್ ಆಗ್ತಾರೆ. ಮಾಲ್ತೇಶ್, ಈ ಎಲ್ಲ ಡೆವಲಪ್ಮೆಂಟ್ಗಳನ್ನು ನೋಡ್ತಾ ಇದ್ದರೆ ಸಹಜವಾಗಿ ಒಂದಿಷ್ಟು ಅನುಮಾನಗಳು ಅಥವಾ ಒಂದಿಷ್ಟು ಪ್ರಶ್ನೆಗಳು ಎದುರಾಗುತ್ತೆ. ಅಟ್ ದ ಸೇಮ್ ಟೈಮ್ ನಾನು ಆಗಲೇ ಹೇಳ್ತಾ ಇದ್ದೆ, ಕೆಲವರಿಗೆ ಒಂದಿಷ್ಟು ನಂಬಿಕೆ ಇರುತ್ತೆ ವರ್ಷದ ಮೊದಲ ದಿನ ಏನಾದರೂ ಕೆಲಸ ಮಾಡಬೇಕು ಅಂತ. ದರ್ಶನ್ ಅವರ ವಿಚಾರದಲ್ಲೂ ಕೂಡ ಈ ನಂಬಿಕೆ ಇದೆ ಅಂತ ಕೆಲವರು ಅವರ ಅಭಿಮಾನಿಗಳು ಅವರ ಆಪ್ತವಲಿ ಆಗಾಗ ಹೇಳಿದ್ದು ಕೂಡ ಉಂಟು. ಈ ಒಂದು ಕಾರಣದಿಂದ ಅವರು ಇವತ್ತು ಕೆಲಸ ಶುರು ಮಾಡಿದಾರಾ ಅಥವಾ ಅಧಿಕೃತವಾಗಿ ಚಿತ್ರದ ಶೂಟಿಂಗ್ ಆರಂಭವಾಗಿದೆಯಾ? ಪ್ರಮೋದ್, ಹೊಸ ವರ್ಷದ ಆರಂಭದ ದಿನದಲ್ಲಿ ತಮ್ಮ ಸಿನಿಮಾದ ಏನು ಯಾವ ಹಂತದಲ್ಲಿದೆ, ಏನು ಕೆಲಸ ಮಾಡ್ತಿದ್ದೀವಿ ಅಂತ ನಿಟ್ಟಿನಲ್ಲಿ ಸ್ಟಾರ್ಗಳು ತಮ್ಮ ಅಭಿಮಾನಿಗಳಿಗೆ ಒಂದು ಗುಡ್ ನ್ಯೂಸ್ ಕೊಡುವಂಥದ್ದು ಸಹಜ. ಅದೇ ರೀತಿ ದರ್ಶನ್ ಅವರು ಕೂಡ ಪ್ರತಿ ವರ್ಷ ಕೂಡ 1ನೇ ತಾರೀಕು ಅಂದರೆ ಒಂದು ಡಬ್ಬಿಂಗ್ ಮಾಡೋ ಮುಖಾಂತರ ಅಥವಾ ಶೂಟಿಂಗ್ನಲ್ಲಿ ಭಾಗಿಯಾಗೋ ಮುಖಾಂತರ ಒಂದಷ್ಟು ಅಭಿಮಾನಿಗಳ ಮುಂದೆ ಕಾಣಿಸ್ಕೊಳ್ತಾ ಇದ್ರು. ಬಟ್ ಈ ಬಾರಿ ಅಂಥದ್ದೊಂದು ಸಾಧ್ಯತೆ ಇತ್ತ ಅನ್ನೋ ಪ್ರಶ್ನೆಗೆ ಒಂದಿಷ್ಟು ಗೊಂದಲದಲ್ಲಿ ಉತ್ತರ ಸಿಗ್ತಾ ಇರ್ತಕ್ಕಂಥದ್ದು. ಯಾಕಂತಂದ್ರೆ ಈಗಾಗಲೇ ಇರುವಂಥ ಒಂದಿಷ್ಟು ಮಾಹಿತಿಗಳ ಪ್ರಕಾರ ಡೆವಿಲ್ ಸಿನಿಮಾದ ಡಬ್ಬಿಂಗ್ ಅನ್ನ ದರ್ಶನ್ ಅವರು ಇವತ್ತು ಮಾಡ್ತಾರೆ ಅನ್ನೋಂಥ ಮಾಹಿತಿ ಇತ್ತು. ಬಟ್ ಆದ್ರೆ ಈ ಕ್ಷಣದವರೆಗೂ ಅಂದ್ರೆ 1 ಗಂಟೆ ಹೊತ್ತಿಗೆ ಮಾಡ್ತಾರೆ ಅನ್ನೋಂಥ ಮಾಹಿತಿ ಇತ್ತು. ಬಟ್ ಆದ್ರೆ ಈ ಕ್ಷಣದವರೆಗೂ ಕೂಡ ದರ್ಶನ್ ಅವರು ಡಬ್ಬಿಂಗ್ ಮಾಡಿಲ್ಲ. ಸೊ ಇದ್ರ ನಡುವೆ ಕೂಡ ದರ್ಶನ್ ಅವರು ಆರೋಗ್ಯದಲ್ಲಿ ಚೇತರಿಕೆ ಕಂಡು ಶೂಟಿಂಗ್ಗೆ ಬರುವಂತಹ ನಿಟ್ಟಿನಲ್ಲಿ ಅವರ ಆರೋಗ್ಯ ಸುಧಾರಿಸಿದೆಯಾ ಅನ್ನೋಂಥ ಪ್ರಶ್ನೆ ಕೂಡ ಇರ್ತಕ್ಕಂಥದ್ದು. ಸಹಜವಾಗಿ ಇತ್ತ ಪೊಲೀಸರು ಏನಂತಾನೆ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ಲಿಕ್ಕೆ ಸಿದ್ಧರಾಗಿರ್ತಕ್ಕಂಥದ್ರ ಬೆನ್ನಲ್ಲೇ ದರ್ಶನ್ ಅವರು ಕೂಡ ಚಿತ್ರೀಕರಣದ ವಿಚಾರವಾಗಿ ಈ ರೀತಿಯ ಒಂದು ಮಾಹಿತಿಯನ್ನ ಹಂಚ್ಕೊಳ್ತಾ ಇರುವಂತದ್ದು ಕೂಡ ಎಲ್ಲೋ ಒಂದ್ ರೀತಿ ದರ್ಶನ್ ಅವರ ಆರೋಗ್ಯದಲ್ಲಿ ಸಂಪೂರ್ಣವಾಗಿ ಚೇತರಿಕೆ ಕಾಣ್ತಾ ಅನ್ನುವಂಥ ಪ್ರಶ್ನೆ ಕೂಡ ಎದುರಾಗಿದೆ. ಬಟ್ ಸದ್ಯಕ್ಕಿರುವಂತಹ ಮಾಹಿತಿ ಪ್ರಕಾರ ಡೆವಿಲ್ ಸಿನಿಮಾದ ಶೂಟಿಂಗ್ ಇನ್ನೂ ಸಂಪೂರ್ಣವಾಗಿ ಬಾಕಿ ಇದೆ, ಕೇವಲ 50% ಮಾತ್ರ ಆಗಿದೆ. ಟಾಕಿ ಪೋರ್ಷನ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಡಬ್ಬಿಂಗ್ ನಲ್ಲಿ ದರ್ಶನ್ ಅವರು ಭಾಗಿಯಾಗಿಲ್ಲ ಅನ್ನುವಂಥದ್ದು ಈ ಕ್ಷಣದವರೆಗೆ ಸಿಗ್ತಾ ಇರತಕ್ಕಂತಹ ಮಾಹಿತಿ. ಥ್ಯಾಂಕ್ ಯು ಮಾಲ್ತೇಶ್ ಎಲ್ಲ ಮಾಹಿತಿ